ಇದನ್ನು ಮಾಡಿಫಿಕೇಷನ್ ಮಾಡುವಾಗ ಮುಖ್ಯವಾಗಿ ಕಾರು, ನಾವು ಹೇಳಿದ ಹಾಗೆ ಕಾರು 1200 CC ಪೆಟ್ರೋಲ್, 1400 CC ಡೀಸೆಲ್ ಗಾಡಿಗಳಿಗೆ 28ರಿಂದ 18ಕ್ಕೆ ತೆರಿಗೆ ಇಳಿಸಿದ್ರು. ಅಲ್ಲಿ 10% ಅಂದರೆ ಒಂದು 10 ಲಕ್ಷದ ಕಾರಿಗೆ 1 ಲಕ್ಷ ಬೆಲೆ ಕಡಿಮೆ ಆಯಿತು. 1 ಲಕ್ಷ ಬೆಲೆ ಕಡಿಮೆ ಆಯಿತು. ಅಲ್ಲಿ ಎಚ್ಚರ ವಹಿಸಬೇಕು ಅಂದರೆ ಇದರ ಮಟ್ಟನ ಮೀರಿದ್ದು, ಅಂದರೆ 1200 1400 ಮೀರಿದ ಕಾರ್ ಆದರೆ 28ರಿಂದ ಒಂದೇ ಸರಿ 40ಕ್ಕೆ ಹೋಗುತ್ತೆ. ಆ ಕಾರಣ ಆಯಿಸ್ಕೋಬೇಡಿ, ಯಾರೋ ಅವ್ರು ಹೇಳಿದ್ರು ಅಂತ ಸಣ್ಣ ಕಾರ್ಗಳಿಗೆ ಹೆಚ್ಚು ಲಾಭದಾಯಕ ಆಯಿತು. ಸಣ್ಣದು ಅಂದರೆ ಇದು ತೀರಾ ಇಂಡಿಕಾ ಅಥವಾ ಮಾರುತಿ 800 ಆಲ್ಟೋ ಥರದ ಕಾರಲ್ಲ. ಈಗ ಕಳೆದ ವಾರ ಅಷ್ಟೇ ನನ್ನ ಅಳಿಯ ಕಾರ್ ಕೊಂಡ್ಕೊಂಡಿದ್ದಾನೆ. ಅವನು ರೆನೋ ಟರ್ಬೋ ಅಂತ ನೆನ್ನೆ ಪೇಪರ್ಲೆಲ್ಲ ಫುಲ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. 7 ಸೀಟು, ಹಿಂದ್ಗಡೆ ಕ್ಯಾಮ್ರಾ, ಎಷ್ಟೋ 108 ತೋರಿಸಿದ್ರು ನನಗೆ ಅಲ್ಲಿ 2-3 ಜ್ಞಾಪಕ ಇಲ್ಲ. ಅಂಥ ಕಾರುಗಳನ್ನು ಕೂಡ ಈ ವ್ಯಾಪ್ತಿನಲ್ಲಿ ಬರೋದ್ರಿಂದ ಕೊಂಡುಕೊಳ್ಳೋದಕ್ಕೆ ಅದು ಒಳ್ಳೆಯ ಸಮಯ. ಆವಾಗ ಹೇಳಿದೆ, ಇದು ಹಬ್ಬದ ಸೀಸನ್ ಆಗಿದ್ದರಿಂದ ಮಾರಾಟಗಾರರಿಗೆ ಟಾರ್ಗೆಟ್ ಜಾಸ್ತಿ ಇರುತ್ತೆ. ಅವರು ಇದೇ ಕಾಲ ಅವ್ರು ಮಾರ್ಕೋಬೇಕು. ಹಾಗಾಗಿ ಅವರು ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ಆಫರ್ಗಳನ್ನು